ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕ ಮತ್ತು ವೆನೆಜುವೆಲಾ ನಡುವಿನ ಭೀಕರ ಯುದ್ಧ ಸ್ಫೋಟ ಆಗಿ ಅಲ್ಲಿನ ಅಧ್ಯಕ್ಷರನ್ನೇ ಅಮೆರಿಕ ಹೊತ್ಕೊಂಡು ಹೋಗಿತ್ತು. ಇದರ ಬೆನ್ನಲ್ಲೇ ವೆನೆಜುವೆಲಾ ದೊಡ್ಡ ನಿರ್ಧಾರ ತಗೊಂಡಿದೆ. ಅಮೆರಿಕ ವಿರುದ್ಧ ಪ್ರತಿಕಾರ ಹೇಳ್ತೀವಿ, ಕಡೆ ತನಕ ನಾವು ಹೋರಾಡ್ತೀವಿ ಅಂತ ಘೋಷಿಸಿದೆ. ಅಲ್ಲದೆ ವೆನೆಜುವೆಲಾದಲ್ಲಿ ಬೃಹತ್ ಸೇನೆಯನ್ನ ಜಮಾಯಿಸಲಾಗಿದೆ. ವೆನೆಜುವೆಲಾ ರಕ್ಷಣಾ ಮಂತ್ರಿ ವ್ಲಾಡಿಮಿರ್ ಪ್ಯಾಡ್ರಿನೋ ಲೋಪೆಜ್ ಈ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ. ಅಮೆರಿಕ ಜನವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡಿದೆ. ಯುಎಸ್ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ನಮ್ಮ ಮೇಲೆ ಕ್ರೂರವಾಗಿ ನಡ್ಕೊಂಡಿದೆ. ನಮ್ಮ ಸೇನೆ ಮೃತಪಟ್ಟವರ ಮತ್ತು ಗಾಯಾಳುಗಳ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಬಂಧಿತ ವೆನೆಜುವೆಲಾ ಅಧ್ಯಕ್ಷ ಮಡುರೋ ಅವರನ್ನ ಅಮೆರಿಕ ವಿಚಾರಣೆ ನಡೆಸ್ತಾ ಇದೆ. ನಶಾ ವಸ್ತುಗಳ ಸಾಗಾಟ ಕೇಸಲ್ಲಿ ನ್ಯೂಯಾರ್ಕ್ನ ದಕ್ಷಿಣ ಜಿಲ್ಲೆಯಲ್ಲಿ ವಿಚಾರಣೆ ಮಾಡಲಾಗ್ತಿದೆ ಅಂತ ಅಮೆರಿಕ ಹೇಳಿದೆ. ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಮಾರ್ಕೋ ರುಬಿಯೋ ಕೂಡ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಹಾಗೆ ಮಡುರೋರನ್ನ ಅರೆಸ್ಟ್ ಮಾಡಿ ಆಗಿರೋದ್ರಿಂದ ಸದ್ಯ ವೆನೆಜುವೆಲಾ ಮೇಲೆ ಬೇರೆ ಯಾವುದೇ ಕ್ರಮ ತಗೊಳ್ಳಲ್ಲ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಅಮೆರಿಕ ಪ್ರಕಾರ ಮಡುರೋ ಒಬ್ಬ ನಶಾ ಉಗ್ರ. ಆತನ ತಲೆ ಮೇಲೆ $50 ಮಿಲಿಯನ್ $449 ಕೋಟಿ ಬಹುಮಾನ ಘೋಷಿಸಿದ್ರು. ಈಗ ಹೊತ್ಕೊಂಡು ಹೋಗಿದ್ದಾರೆ, ತನಿಖೆ ಮಾಡ್ತೀವಿ, ಪನಿಷ್ಮೆಂಟ್ ಕೊಡ್ತೀವಿ ಅಂತ. ಆತ ವೆನೆಜುವೆಲಾ ಉಪಾಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಡುರೋ ಮತ್ತು ಅವರ ಪತ್ನಿ ಎಲ್ಲಿದ್ದಾರೆ ಅನ್ನೋ ಬಗ್ಗೆ ನಮಗೂ ಮಾಹಿತಿ ಇಲ್ಲ. ಅವರ ಪ್ರಾಣಕ್ಕೆ ಏನೇ ಹಾನಿ ಆಗಿಲ್ಲ ಅನ್ನೋದನ್ನ ಅಮೆರಿಕ ಕೂಡಲೇ ಕನ್ಫರ್ಮ್ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಅಂದಹಾಗೆ ಮಡುರೋ ನಂತರ ವೆನೆಜುವೆಲಾವನ್ನ ಡೆಲ್ಸಿನೇ ಮುನ್ನಡೆಸೋ ಸಾಧ್ಯತೆ ಈ ಕ್ಷಣಕ್ಕಿದೆ. ಇನ್ನು ಅಮೆರಿಕ ದಾಳಿ ಹಾಗೂ ಮಡುರೋ ಅರೆಸ್ಟ್ ಆಗಿದ್ದ ತಡ ವೆನೆಜುವೆಲಾ ಪಕ್ಕದಲ್ಲಿರೋ ಕೊಲಂಬಿಯಾ ಅಲರ್ಟ್ ಆಗಿದೆ. ವೆನೆಜುವೆಲಾ ಗಡಿಯಲ್ಲಿ ಭಾರಿ ಬಿಗಿ ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ. ಕೊಲಂಬಿಯಾ ಅಧ್ಯಕ್ಷ ಗುಸ್ಟಾವೋ ಪೆಟ್ರೋ ಹೇಳಿದ್ದಾರೆ ಇದನ್ನ. ಅಲ್ಲದೆ ವೆನೆಜುವೆಲಾ ಮೇಲಿನ ದಾಳಿಯನ್ನ ಲ್ಯಾಟಿನ್ ಅಮೆರಿಕದ ಸಾರ್ವಭೌಮತ್ವದ ಮೇಲೆ ಅಮೆರಿಕನ್ಸ್ ಮಾಡಿರೋ ದಾಳಿ ಅಂತ ಗುಸ್ಟಾವೋ ಪೆಟ್ರೋ ಹೇಳಿದ್ದಾರೆ. ಇನ್ನು ಮಡುರೋ ಮತ್ತವರ ಪತ್ನಿಯನ್ನ ಅಮೆರಿಕ ಸೆರೆ ಹಿಡಿದಿದ್ದಕ್ಕೆ ರಷ್ಯಾ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಸುದ್ದಿ ಕೇಳಿ ನಮಗೆ ಶಾಕ್ ಆಗಿದೆ. ಒಂದು ವೇಳೆ ಇದು ನಿಜ ಆಗಿದ್ರೆ ನಿಜಕ್ಕೂ ಅಮೆರಿಕ ಇಂಥ ಕ್ರಮ ತಗೊಂಡಿರುವುದು ಸರಿಯಲ್ಲ. ಒಂದು ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟು ಮಾಡದಂಗಾಗುತ್ತೆ, ಅಂತಾರಾಷ್ಟ್ರೀಯ ನಿಯಮ ಉಲ್ಲಂಘನೆ ಮಾಡದಂಗಾಗುತ್ತೆ ಅಂತ ರಷ್ಯಾ ವಿದೇಶಾಂಗ ಸಚಿವಾಲಯ ಹೇಳಿದೆ. ಏನೋ ವೆನೆಜುವೆಲಾದಲ್ಲಿನ ಪರಿಸ್ಥಿತಿಯನ್ನ ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ಇಟಲಿ PM ಜಾರ್ಜಿಯಾ ಮೆಲನಿ ಹೇಳಿದ್ದಾರೆ. ಅಲ್ಲದೆ ವೆನೆಜುವೆಲಾದಲ್ಲಿರೋ ನಮ್ಮ ಪ್ರಜೆಗಳ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ದೀವಿ ಎಂದಿದ್ದಾರೆ. ಇತ್ತ ವೆನೆಜುವೆಲಾ ವಿಶ್ವಸಂಸ್ಥೆಯಲ್ಲಿ ತುರ್ತು ಸೆಷನ್ ಆಗಬೇಕು ಅಂತ ಆಗ್ರಹ ಮಾಡಿದೆ. ಅಮೆರಿಕದ ದಾಳಿಗೆ ಇರಾನ್, ಬೆಲರೂಸ್, ಉರುಗ್ವೆಗಳು ಕೂಡ ಖಂಡನೆ ವ್ಯಕ್ತಪಡಿಸಿವೆ. ಏನೋ ಈ ದಾಳಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ, ನಾವಿದರಲ್ಲಿ ಪಾಲ್ಗೊಂಡಿಲ್ಲ ಅಂತ ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೊ ಕನ್ಫರ್ಮ್ ಮಾಡಿದೆ. ಇವರು ಅಮೆರಿಕದ ಮಿತ್ರರು, ವೆನೆಜುವೆಲಾ ವಿರೋಧಿಗಳು. ಸೊ ಇವರು ಸೇರ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಇತ್ತು. ಈಗ ನಾವು ಇಲ್ಲ ಇದರಲ್ಲಿ ಅಂತ ಇವರು ಹೇಳಿದ್ದಾರೆ. ಸ್ನೇಹಿತರೆ, ದಿಲ್ಲಿ ಉಗ್ರ ದಾಳಿ ಮಾತ್ರ ಅಲ್ಲ, ಹೊಸ ವರ್ಷದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಆಗಿದ್ದು ಕೂಡ ಉಗ್ರ ದಾಳಿನೇ ಅಂತ ಈಗ ಕನ್ಫರ್ಮ್ ಆಗಿದೆ. ನಿಷೇಧಿತ ಉಗ್ರ ಸಂಘಟನೆಗಳಾದ ಬಬ್ಬರ್ ಖಾಲ್ಸಾ ಇಂಟರ್ನ್ಯಾಷನಲ್ ಮತ್ತು ಪಂಜಾಬ್ ಸಾವರಿಂಟಿ ಅಲಯನ್ಸ್ ಈ ದಾಳಿಯ ಹೊಣೆಯನ್ನು ಹೊತ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅಂದರೆ ಖಲಿಸ್ತಾನಿಗಳ ಮೂಲಕ ದಾಳಿ ಮಾಡಿಸಲಾಗಿದೆ. ಈ ಸಲ ಯಾರನ್ನು ಟಾರ್ಗೆಟ್ ಮಾಡ್ತೀರಿ ಮಾಡಿ ಅಂತ ಹೇಳಿ. ನಿಮ್ಗೆ ಗೊತ್ತಿರ್ಬೋದು, ಖಲಿಸ್ತಾನಿಗಳಿಗೆ ಪಾಕಿಸ್ತಾನದ ISIನ ಸಪೋರ್ಟ್ ಇದೆ. ಹಿಮಾಚಲ ಪ್ರದೇಶದಲ್ಲಿ ಮಾದಕ ವಸ್ತುವನ್ನ ತಯಾರಿಸಿ ಪಂಜಾಬ್ಗೆ ಸಾಗಿಸಲಾಗ್ತಾ ಇದೆ. ಹೀಗಾಗಿ ಈ ದಾಳಿ ಮಾಡಿದ್ದೀವಿ ಅಂತ ಇವರು ಹೇಳ್ಕೊಂಡಿದ್ದಾರೆ. ಆದರೆ ಈ ದಾಳಿಯನ್ನ ಪಾಕ್ನ ISI ಸಂಘಟಿಸಿದೆ. ಈ ಪ್ರದೇಶವನ್ನು ಅಸ್ಥಿರಗೊಳಿಸೋಕೆ ಯತ್ನಿಸಿದೆ ಅಂತ ಪಂಜಾಬ್ ಪೊಲೀಸರು ಹೇಳಿದ್ದಾರೆ. ಈ ಘಟನೆ ತನಿಖೆಗೆ NIA ಈಗ ಪ್ರವೇಶ ಮಾಡಿದೆ. ಏನು, ದೇಶಕ್ಕೆ ಬೇಕಿದ್ದ ಮೋಸ್ಟ್ ವಾಂಟೆಡ್ ನಕ್ಸಲ್ ಶರಣಾಗಿದ್ದಾನೆ. 48 ವರ್ಷದ ಹಿರಿಯ CPI ಕಮಾಂಡರ್ ಬರ್ಸೆ ದೇವ ಶಸ್ತ್ರತ್ಯಾಗ ಮಾಡಿ ಸರೆಂಡರ್ ಆಗಿದ್ದಾನೆ. ಭರ್ತಿ 20 ವರ್ಷಗಳ ಕಾಲ ಕೆಂಪು ಉಗ್ರವಾದದಲ್ಲಿ ತೊಡಗಿಸಿಕೊಂಡಿದ್ದ ಈ ಬರ್ಸೆ ದೇವ ಸ್ಫೋಟ, ಹೊಂಚು ದಾಳಿ ನಡೆಸಿ ನಮ್ಮ 121ಕ್ಕೂ ಅಧಿಕ ಸೈನಿಕರನ್ನ ಬಲಿ ಪಡ್ಕೊಂಡಿರೋ ಕುಖ್ಯಾತಿ ಈತನಿಗಿದೆ. ಆ ರಾಕ್ಷಸ ಇತ್ತೀಚೆಗಷ್ಟೇ ಆಂಧ್ರದಲ್ಲಿ ಭದ್ರತಾ ಪಡೆಗಳ ಗುಂಡೇಟಿಗೆ ಬಲಿಯಾಗಿದ್ದ ಮಾಡ್ವೆ ಹಿಡ್ಮಾನ ಆಪ್ತ. ಛತ್ತೀಸ್ಗಢದ ಬಸ್ತರ್ ಪ್ರದೇಶದಲ್ಲಿ ಸಕ್ರಿಯನಾಗಿದ್ದ ನಕ್ಸಲ್ ಕಮಾಂಡರ್. ಈತನ ಮಾಹಿತಿ ಕೊಟ್ಟವರಿಗೆ $1 ಕೋಟಿ ಬಹುಮಾನ ಘೋಷಿಸಲಾಗಿತ್ತು. 2006ರ ಫೆಬ್ರವರಿಯಲ್ಲಿ ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಸುಧಾರಿತ ಸ್ಫೋಟಕದ ಮೂಲಕ ದಾಳಿ ನಡೆಸಿ 25 ಜನರನ್ನ ಹತ್ಯೆ ಮಾಡಿದ್ದ. 2010ರಲ್ಲಿ ಮೇನಲ್ಲಿ ದಾಂತೆವಾಡದಲ್ಲಿ ಬಸ್ ಮೇಲೆ ಸ್ಫೋಟಕ ದಾಳಿ ಮಾಡಿದ್ದ. ಅಲ್ಲಿ 30 ಜನ ಪೊಲೀಸರು ಪ್ರಾಣ ಕಳ್ಕೊಂಡಿದ್ರು. ಹಾಗೆ 2016ರ ಮಾರ್ಚ್ ಮತ್ತು ಮೇ ತಿಂಗಳಲ್ಲಿ 2 ಪ್ರತ್ಯೇಕ ಸುಧಾರಿತ ಸ್ಫೋಟಕದ ದಾಳಿ ಮಾಡಿದ್ದ. ಈ ವೇಳೆ 12 CRPF ಯೋಧರು ಹುತಾತ್ಮರಾಗಿದ್ರು. ಹಾಗೆ 2019ರ ಏಪ್ರಿಲ್ನಲ್ಲಿ ಸುಧಾರಿತ ಸ್ಫೋಟಕ ಮೂಲಕ ದಾಳಿ ಮಾಡಿದ. ಆ ಟೈಮ್ನಲ್ಲಿ BJP MLA ಭೀಮಾ ಮಾಂಡ್ವಿ ಮತ್ತು 4 ಸೈನಿಕರು ಮೃತಪಟ್ಟಿದ್ರು. ಹಾಗೆ 2013ರ ಮೇ ತಿಂಗಳಲ್ಲಿ ಕಾಂಗ್ರೆಸ್ ನಾಯಕರ ಬೆಂಗಾವಲು ವಾಹನದ ಮೇಲೆ ದಾಳಿ ಮಾಡಿ ಆ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದ. ಇಲ್ಲಿ ಬರೋಬ್ಬರಿ 27 ಕಾಂಗ್ರೆಸ್ ನಾಯಕರನ್ನ ಮುಗಿಸಲಾಗಿತ್ತು.
ಮಾಜಿ ಕೇಂದ್ರ ಮಂತ್ರಿ ಮಹೇಂದ್ರ ಕರ್ಮಾ ಮತ್ತು ಛತ್ತೀಸ್ಗಢದ ಕಾಂಗ್ರೆಸ್ ಅಧ್ಯಕ್ಷ ನಂದ್ ಕುಮಾರ್ ಪಟೇಲ್ ಕೂಡ ಕೊನೆ ಹೆಸರೆಳೆದಿದ್ರು. ಹೀಗೆ ಅನೇಕ ಹೈ ಪ್ರೊಫೈಲ್ ದಾಳಿಗಳನ್ನು ನಡೆಸಿ ದಶಕಗಳಿಂದ ಭದ್ರತಾ ಪಡೆಗಳಿಗೆ ಬೇಕಾಗಿದ್ದ ಈಗ ಕಡೆಗೂ ತೆಲಂಗಾಣದಲ್ಲಿ ಶರಣಾಗಿದ್ದಾನೆ. ಜೀವ ಭಯದಲ್ಲಿ ಹೊಡೆದು ಹಾಕಿಬಿಡ್ತಾರೆ ಅಂತ ಹೇಳಿ ಬ್ಯಾಕ್ ಟು ಬ್ಯಾಕ್ ಎನ್ಕೌಂಟರ್ ಆಗ್ತಾ ಇದಾವಲ್ಲ. ಜೊತೆಗೆ ಸುಮಾರು 48 ರೈಫಲ್ಗಳು ಮತ್ತು 20 ಲಕ್ಷ ಹಣವನ್ನು ಕೂಡ ಒಪ್ಪಿಸಿದ್ದಾನೆ ಜೀವ ಭಯದಲ್ಲಿ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಮಿಸ್ ಇಲ್ಲದೆ ಸೇರಬಹುದು. ಮತ್ತೊಂದು ಕಡೆ ಛತ್ತೀಸ್ಗಢದಲ್ಲಿ ಬರೋಬ್ಬರಿ 14 ನಕ್ಸಲರನ್ನ ಹೊಡೆದು ಹಾಕಲಾಗಿದೆ. ಸುಕ್ಮಾ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ಈ ಭರ್ಜರಿ ಆಪರೇಷನ್ ನಡೆಸಲಾಗಿದೆ. ಮೊದಲಿಗೆ ಸುಕ್ಮಾ ಜಿಲ್ಲೆಯ ಕಿಸ್ತಾರಾಮ್ ಏರಿಯಾದಲ್ಲಿ ಆಪರೇಷನ್ ಲಾಂಚ್ ಮಾಡಿದ್ದ ಭದ್ರತಾ ಪಡೆಗಳು 12 ನಕ್ಸಲರನ್ನ ಮುಗಿಸಿವೆ. ಇದರಲ್ಲಿ ನಕ್ಸಲರ ದೊಡ್ಡ ತಲೆ ಸಚಿನ್ ಮಂಗ್ಡೂನನ್ನ ಹೊಡೆದು ಹಾಕಲಾಗಿದೆ. ಈತ ಕೊಂಟಾ ಏರಿಯಾ ಕಮಿಟಿಯ ಸೆಕ್ರೆಟರಿ ಆಗಿದ್ದ. ಕಳೆದ ಜೂನ್ನಲ್ಲಿ ಸುಧಾರಿತ ಸ್ಫೋಟಕ ಇಟ್ಟು ಪೊಲೀಸ್ ಅಧಿಕಾರಿಯೊಬ್ಬರ ಸಾವಿಗೆ ಕಾರಣವಾಗಿದ್ದ. ಈಗ ಈತನನ್ನ ಹೊಡೆದು ಹಾಕಲಾಗಿದೆ. ಮತ್ತೊಂದು ಕಡೆ ಬಿಜಾಪುರ ಜಿಲ್ಲೆಯಲ್ಲಿ ಛತ್ತೀಸ್ಗಢದಲ್ಲೇ ಕಾರ್ಯಾಚರಣೆ ಮಾಡಲಾಗಿದೆ. ಅಲ್ಲೂ ಕೂಡ 2 ನಕ್ಸಲರನ್ನ ಎನ್ಕೌಂಟರ್ ಮಾಡಲಾಗಿದೆ. ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರವನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಇನ್ನು ಬಳ್ಳಾರಿ ಬ್ಯಾನರ್ ಗಲಾಟೆ ಕೇಸ್ನಲ್ಲಿ ಹಾಲಿ ಶಾಸಕ ನಾರಾ ಭರತ್ ರೆಡ್ಡಿ ಸೇರಿ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಮ್ಮುಖದಲ್ಲಿ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಹಾಗೂ ಬಿಜೆಪಿ ಕಾರ್ಯಕರ್ತ ನಾಗರಾಜ್ ಅನ್ನೋರು ಬ್ರೂಸ್ಪೇಟೆ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಮತ್ತೊಂದು ಕಡೆ ಈ ಗಲಾಟೆಯಲ್ಲಿ ಮೃತಪಟ್ಟಿದ್ದ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿಗೆ ಬಿಜೆಪಿ ಕಾರಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಅಲ್ಲದೆ ಈ ಪ್ರಕರಣದಲ್ಲಿ ಸರ್ಕಾರ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಪರ ನಿಲ್ಲುತ್ತೆ, ಕಾನೂನು ಪ್ರಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಅಮಾನತಾಗಿರೋ ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ತಮ್ಮ ಜೀವನವನ್ನು ತಾವೇ ಮುಗಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಅನ್ನೋ ಸುದ್ದಿ ಹರಿದಾಡಿತ್ತು. ಆದರೆ ಇದನ್ನು ಅವರ ಆಪ್ತ ಬಳಗ ಅಲ್ಲಗಳೆದಿದೆ. ಖುದ್ದು ಬೆಂಗಳೂರು ಸಿಸಿಬಿ ಡಿಸಿಪಿ ಶ್ರೀ ಹರಿಬಾಬು ರಿಯಾಕ್ಟ್ ಮಾಡಿ ಸಸ್ಪೆಂಡ್ ಮಾಡಿಬಿಟ್ರು, ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಬಳ್ಳಾರಿಲಿ ಅಂಥೇಳಿ ಅವ್ರು ಈ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಸುದ್ದಿ ಹರಿದಾಡಿಸಲಾಗ್ತಾ ಇದೆ. ಅದು ತಪ್ಪು, ಆ ಥರ ಏನೂ ಆಗಿಲ್ಲ. ಆರೋಗ್ಯದಲ್ಲಿ ಏರುಪೇರಾದ ಕಾರಣ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದ್ರೀಗ ಅವರು ಶಿರಾ ಸಮೀಪದ ಫಾರ್ಮ್ ಹೌಸ್ನಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ಅನ್ನೋ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಹಾಗೆ ಪವನ್ಗೂ ಮುಂಚೆ ಬಳ್ಳಾರಿ ಎಸ್ಪಿ ಆಗಿದ್ದ ಡಾಕ್ಟರ್ ಶೋಭಾ ರಾಣಿ ಅವರು ಕೂಡ ಸೇಮ್ ಇದೇ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ವದಂತಿ ಕಿವಿ ಕೊಡಬೇಡಿ, ಸರ್ಕಾರದಿಂದಲೇ ಇದ್ರ ಬಗ್ಗೆ ಸ್ಪಷ್ಟನೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಮದುವೆಗೆ ಒಪ್ಪದ ಮಹಿಳೆಯನ್ನ ಯುವಕನೊಬ್ಬ ಭೀಕರವಾಗಿ ಹತ್ಯೆ ಮಾಡಿ ಪರಾರಿಯಾದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಆಗಿದೆ. ಮೃತ ಮಹಿಳೆಯನ್ನ ರಂಜಿತಾ ಅಂತ ಗುರುತಿಸಲಾಗಿದೆ. ಹಂತಕನನ್ನ ರಫೀಕಾ ಅಂತ ಗುರುತಿಸಲಾಗಿದೆ. ರಂಜಿತಾಳನ್ನ ಹಲವು ವರ್ಷಗಳಿಂದ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದ. 10 ವರ್ಷಗಳ ಹಿಂದೆ ರಂಜಿತಾಗೆ ವಿಚ್ಛೇದನ ಆಗಿತ್ತು. ಆಕೆಗೊಂದು ಮಗು ಕೂಡ ಇದೆ. ಸರ್ಕಾರಿ ಶಾಲೆಯೊಂದರಲ್ಲಿ ಬಿಸಿಯೂಟ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದ ಲೇಡಿ. ರಫೀಕ್ ತನ್ನನ್ನು ಮದುವೆ ಆಗುವಂತೆ ಒತ್ತಡ ಹೇರ್ತಾ ಇದ್ದ. ಇದಕ್ಕೆ ರಂಜಿತಾ ನಿರಾಕರಿಸ್ತಾ ಇದ್ರು. ಹಾಗಾಗಿ ನಡುಬೀದಿಯಲ್ಲೇ ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡಿದಾನೆ ಅಂತ ಹೇಳಲಾಗ್ತಿದೆ. ತನಿಖೆಗೆ ಈಗ ಆದೇಶ ಕೊಡಲಾಗಿದೆ. ಇನ್ನು ಇತ್ತೀಚೆಗಷ್ಟೇ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದ IAS ಆಫೀಸರ್ ಮಹಾಂತೇಶ್ ಬೀಳಗಿ ಅವರ ಮಗಳಿಗೆ ಸರ್ಕಾರಿ ಜಾಬ್ ಕೊಡೋಕೆ ಸಚಿವ ಸಂಪುಟ ತೀರ್ಮಾನಿಸಿದೆ. ಮಹಾಂತೇಶ್ ಬೀಳಗಿ ಅವರ ಪುತ್ರಿ ಚೈತನ್ಯ ಅವರಿಗೆ ಅನುಕಂಪದ ಆಧಾರದ ಮೇಲೆ ಗ್ರೂಪ್ C ಹುದ್ದೆ ಕೊಡೋಕೆ ಕ್ಯಾಬಿನೆಟ್ ಅನುಮೋದನೆ ಕೊಟ್ಟಿದೆ. ಹಾಗೆ ಬೆಂಗಳೂರಿನ ಮಾದಪ್ಪನಹಳ್ಳಿಯಲ್ಲಿ ವಿಶ್ವಗುರು ಬಸವಣ್ಣನವರ ಬೃಹತ್ ಉದ್ಯಾನವನ ನಿರ್ಮಾಣಕ್ಕೆ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಂದಾಜು 250 ಕೋಟಿ ರೂಪಾಯಿ ವೆಚ್ಚದಲ್ಲಿ 153 ಎಕರೆ ಜಾಗದಲ್ಲಿ ಉದ್ಯಾನವನ ನಿರ್ಮಾಣ ಆಗುತ್ತೆ. ಇನ್ನು ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಅಪರೂಪದ ಚಂದನ ಬಣ್ಣದ ಚಿರತೆ ಕಂಡುಬಂದಿದೆ. ವಿಜಯನಗರ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಕಾಣಿಸಿದೆ. ಅಪರೂಪದಲ್ಲಿ ಅಪರೂಪ ಗಂಧದ ಬಣ್ಣವನ್ನ ಹೊಂದಿರುತ್ತೆ. ಅದು ಮಂಕಾದ ಕಂದು ಬಣ್ಣದ ಚುಕ್ಕೆಗಳನ್ನ ಕೂಡ ಹೊಂದಿದೆ. ಭಾರತದಲ್ಲೇ 2ನೇ ಬಾರಿ ಈ ಚಿರತೆ ಕಾಣಿಸಿಕೊಂಡಿರೋದು. ಏನೋ ಬಾಂಗ್ಲಾದೇಶದಲ್ಲಿ ಮೂಲಭೂತವಾದಿಗಳ ದಾಳಿಗೊಳಗಾಗಿದ್ದ ಹಿಂದೂ ಸಮುದಾಯದ ವ್ಯಕ್ತಿ ಕೋಖನ್ ದಾಸ್ ಮೃತಪಟ್ಟಿದ್ದಾರೆ. ಕಳೆದ ಡಿಸೆಂಬರ್ 31ನೇ ತಾರೀಕು ತಮ್ಮ ಮೆಡಿಕಲ್ ಶಾಪ್ ಕೆಲಸ ಮುಗಿಸಿ ಮನೆಗೆ ಬರ್ತಿರುವಾಗ ಗುಂಪು ದಾಳಿ ಮಾಡಿತ್ತು. ತೀವ್ರ ಗಾಯಗೊಂಡಿದ್ದ ಗಂಭೀರ ಸ್ಥಿತಿಯಲ್ಲಿದ್ದ ದಾಸರನ್ನ ಢಾಕಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು. ಈಗ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ತನ್ನ ಪತಿಗೆ ಯಾರೊಂದಿಗೂ ದ್ವೇಷ ಇರಲಿಲ್ಲ, ಆದರೆ ಯಾಕೆ ಈ ರೀತಿ ಹತ್ಯೆ ಮಾಡಿದ್ರು ಗೊತ್ತೇ ಆಗ್ತಿಲ್ಲ, ದಯವಿಟ್ಟು ನನ್ನ ಪತಿ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಮೃತ ಕೋಕನ್ ದಾಸರ ಪತ್ನಿ ಕಣ್ಣೀರು ಹಾಕಿದ್ದಾರೆ. ಮೂಲಕ ಕಳೆದ 2 ವಾರಗಳಲ್ಲಿ ಬಾಂಗ್ಲಾದಲ್ಲಿ 4ನೇ ಹಿಂದೂ ಹತ್ಯೆ ನಡೆದಂತಾಗಿದೆ. ಈಗ ಇನ್ನು UPಯಲ್ಲಿ ಅಮಾನವೀಯ ಘಟನೆಯಾಗಿದೆ. 6 ವರ್ಷದ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮತ್ತು ಹತ್ಯೆಯ ಘಟನೆಯಾಗಿದೆ. ಯುಪಿನ ಬುಲಂದ್ ಶಹರ್ನಲ್ಲಿ ಆಗಿದ್ದು. ಆರೋಪಿಯನ್ನ ಹಿಡಿಯೋಕೆ 3 ಟೀಮನ್ನು ರಚಿಸಲಾಗಿತ್ತು. ಪೊಲೀಸರ ತಂಡ ದುಷ್ಕರ್ಮಿಗಳು ಅವಿತುಕೊಂಡಿದ್ದ ಜಾಗಕ್ಕೆ ಹೋಗಿ ರೇಡ್ ಮಾಡಿದ್ರು. ಆವಾಗ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟರು ಅವರು. ಆಗ ಉತ್ತರ ಪ್ರದೇಶ ಪೊಲೀಸರು ಆರೋಪಿಗಳಿಗೆ ಗುಂಡು ಹಾರಿಸಿದ್ದಾರೆ, ಅಂದ್ರೆ ಎನ್ಕೌಂಟರ್ ಮಾಡಿದ್ದಾರೆ. ಕಾಲಿಗೆ ಗುಂಡು ಬಿದ್ದಿದೆ. ಆಮೇಲೆ ಗುಂಡೇಟು ತಿಂದ ಆರೋಪಿಗಳನ್ನ ಪೊಲೀಸರು ಹಿಡಿದಿದ್ದಾರೆ. ರಾಜು ಮತ್ತು ವೇರು ಕಶ್ಯಪ್ ಅಂತ ಆರೋಪಿಗಳನ್ನ ಗುರುತಿಸಲಾಗಿದೆ. ತಪ್ಪನ್ನ ಕೂಡ ಒಪ್ಕೊಂಡಿದ್ದಾರೆ. ಸದ್ಯ ಪೊಲೀಸರ ವಶದಲ್ಲಿದ್ದಾರೆ ಇವರು.
ರಾಕ್ಷಸರು. ಏನು ಮಹಾರಾಷ್ಟ್ರದ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿಗೆ ಭಾರಿ ಗೆಲುವು ಸಿಕ್ಕಿದೆ. ಜನವರಿ 15ಕ್ಕೆ ವೋಟಿಂಗ್ ಆಗಬೇಕಾಗಿತ್ತು. ಅದಕ್ಕೂ ಮೊದಲೇ NDA ಪರ 68 ಅಭ್ಯರ್ಥಿಗಳು ಅವಿರೋಧ ಆಯ್ಕೆ ಆಗಿಬಿಟ್ಟಿದ್ದಾರೆ. 44 ಬಿಜೆಪಿ ಕ್ಯಾಂಡಿಡೇಟ್ಸ್ ಪುಣೆ, ಥಾಣೆ, ಪಿಂಪ್ರಿ ಚಿಂಚ್ವಾಡ, ಪನ್ವೇಲ್, ಭಿವಂಡಿ, ಧುಲೆ ನಗರದ ಚುನಾವಣೆಗಳಲ್ಲಿ ಅವಿರೋಧ ಆಯ್ಕೆಯಾಗಿದ್ದಾರೆ. ನಾಮಪತ್ರ ಹಿಂಪಡೆಯೋಕೆ ಶುಕ್ರವಾರ ಕೊನೆ ದಿನ ಆಗಿತ್ತು. ಈ ವೇಳೆ ಎದುರಾಳಿಗಳೆಲ್ಲ ಕಣದಿಂದ ಹಿಂದೆ ಸರಿದು ಬಿಟ್ರು. ಇದು ಎದುರಾಳಿಗಳಿಗೆ ದೊಡ್ಡ ಶಾಕ್. ಉದ್ಧವ್ ಬಣದ ಶಿವಸೇನೆ ಮತ್ತು ರಾಜ್ ಠಾಕ್ರೆ ಅವರ MNS ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳಿಗೆ ಬೆದರಿಕೆ ಮತ್ತು ಹಣದ ಆಮಿಷ ಒಡ್ಡಿ ಹಿಂದೆ ಸರಿಯುವಂತೆ ಮಾಡಲಾಗಿದೆ. ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಕೇಳಿದ್ದಾರೆ. ಅದರ ಬೆನ್ನಲ್ಲೇ ಚುನಾವಣಾ ಆಯೋಗ ಈ ಕುರಿತು ತನಿಖೆಗೆ ನಿರ್ದೇಶನ ಕೊಟ್ಟಿದೆ. ಇನ್ನು ಭಾರತ ನ್ಯೂಜಿಲೆಂಡ್ ನಡುವೆ ಜನವರಿ 11ರಿಂದ ಭಾರತದಲ್ಲಿ ನಡೆಯಲಿರುವ 3 ಏಕದಿನ ಪಂದ್ಯಗಳ ಸರಣಿಗೆ ಟೀಂ ಇಂಡಿಯಾ ಪ್ರಕಟ ಆಗಿದೆ. ಇದರಲ್ಲಿ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಮತ್ತು ಖ್ಯಾತ ವೇಗಿ ಜಸ್ಪ್ರೀತ್ ಬೂಮ್ರಾ ಅವರಿಗೆ ವಿಶ್ರಾಂತಿ ಕೊಡಲಾಗಿದೆ. ಮೊಹಮ್ಮದ್ ಶಮಿಯನ್ನ ಕೂಡ ಹೊರಗಿಡಲಾಗಿದೆ. ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿಯಲ್ಲಿ ಶ್ರೇಯಸ್ ಅಯ್ಯರ್ಗೆ ವೈಸ್ ಕ್ಯಾಪ್ಟನ್ಸಿ ಕೊಡಲಾಗಿದೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, KL ರಾಹುಲ್, ರಿಷಬ್ ಪಂತ್, ವಾಷಿಂಗ್ಟನ್ ಸುಂದರ್, ರವೀಂದ್ರ ಜಡೇಜಾ, ಮೊಹಮ್ಮದ್ ಸಿರಾಜ್ ಟೀಮ್ನಲ್ಲಿದ್ದಾರೆ. ಹರ್ಷಿತ್ ರಾಣಾ, ಪ್ರಸಿದ್ಧ ಕೃಷ್ಣ, ಕುಲ್ದೀಪ್ ಯಾದವ್, ನಿತೀಶ್ ಕುಮಾರ್ ರೆಡ್ಡಿ, ಹರ್ಷದೀಪ್ ಸಿಂಗ್, ಯಶಸ್ವಿ ಜೈಸ್ವಾಲ್ಗೂ ಟೀಮ್ನಲ್ಲಿ ಸ್ಥಾನ ಕೊಡಲಾಗಿದೆ. ಏನೋ ಬಿಸ್ನೆಸ್, ಎಕಾನಮಿ ಮತ್ತು ಮಾರ್ಕೆಟ್ಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ನೋಡ್ತಾ ಹೋಗೋದಾದ್ರೆ ಶನಿವಾರ ಮಾರ್ಕೆಟ್ ಎಲ್ಲ ಕ್ಲೋಸ್ ಇರುತ್ತೆ. ಆದ್ರೆ ಈ ತರ ಬಿಸ್ನೆಸ್ ಸುದ್ದಿ ಇದ್ದೇ ಇರುತ್ತಲ್ಲ. ಇಲ್ಲಿ ಮೊದಲಿಗೆ ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಹೆಚ್ಚಾಗ್ತಿದ್ದ ಹಾಗೆ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಮನುಷ್ಯರಿಗೆ ಆಧಾರ್ ಕಾರ್ಡ್ ಇರೋ ತರ ಇನ್ನು ಮುಂದೆ ಪ್ರತಿ ಎಲೆಕ್ಟ್ರಿಕ್ ಬ್ಯಾಟರಿಗೂ ಕೂಡ ವಿಶಿಷ್ಟ ಗುರುತಿನ ಸಂಖ್ಯೆ ಯುನಿಕ್ ID ಕೊಡೋಕೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಪ್ರಸ್ತಾಪಿಸಿದೆ. ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿಗಳ ಸೇಫ್ಟಿ, ಮರುಬಳಕೆ ಮತ್ತು ಅವುಗಳನ್ನು ಟ್ರ್ಯಾಕ್ ಮಾಡೋ ಉದ್ದೇಶದಿಂದ ಈ ವ್ಯವಸ್ಥೆ. ಎಲ್ಲಿ ಹುಡ್ತು ಬ್ಯಾಟ್ರಿ, ಎಲ್ಲೆಲ್ಲಿ ಯಾವ್ಯಾವ ಕಾರಿಗೆ ಹೋಯ್ತು, ಲಾಸ್ಟಿಗೆ ಅದು ರೀಸೈಕ್ಲಿಂಗ್ ಎಲ್ಲಿ ಹೋಯ್ತು, ಪ್ರಾಪರ್ ರೀಸೈಕ್ಲಿಂಗ್ ಆಯ್ತಾ ಇಲ್ವಾ, ಇಲ್ಲ ಅಂದರೆ ಅದು ಎಲ್ಲಿದೆ ಎಲ್ಲವನ್ನ ಟ್ರ್ಯಾಕ್ ಮಾಡೋಕ್ಕೆ, ಗುಜರಿಗೆ ಹೋಗೋ ತನಕ ಟ್ರ್ಯಾಕ್ ಮಾಡೋಕ್ಕೆ ಅದನ್ನು ಮಾಡಲಾಗ್ತಾ ಇದೆ. ಈಗ 21 ಅಕ್ಷರಗಳ ಬ್ಯಾಟ್ರಿ ಪ್ಯಾಕ್ ಆಧಾರ್ ನಂಬರ್ BPAN ಅದನ್ನು ತರೋಕ್ಕೆ ಪ್ರಸ್ತಾವನೆ ಇಟ್ಟಿದ್ದಾರೆ. ಇನ್ನು EV ಕಾರ್ ಸೇಲ್ಸ್ ನಲ್ಲಿ ಮಾರ್ಕೆಟ್ ಕಿಂಗ್ ಆಗಿದ್ದ ಟೆಸ್ಲಾವನ್ನ ಚೀನಾದ BYD ಹಿಂದಕ್ಕೆ ಹಾಕಿದೆ. 2025ನೇ ಸಾಲಿನಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಿಕ್ ಕಾರುಗಳನ್ನ ಮಾರಾಟ ಮಾಡುವ ಮೂಲಕ BYD ಕಂಪನಿ ಪ್ರಪಂಚದಲ್ಲೇ ನಂಬರ್ 1 ಸ್ಥಾನಕ್ಕೆ ಏರಿದೆ. 2025ರಲ್ಲಿ BYD ಬರೋಬ್ಬರಿ 22 ಲಕ್ಷ ಕಾರುಗಳನ್ನ ಮಾರಾಟ ಮಾಡಿದೆ. ಟೆಸ್ಲಾ ಕೇವಲ 16,40,000 ಕಾರುಗಳನ್ನಷ್ಟೇ ಮಾರಾಟ ಮಾಡಿದೆ. ಟೆಸ್ಲಾ ಕಾರ್ ಸೇಲ್ಸ್ ನಲ್ಲಿ 9% ಡ್ರಾಪ್ ಆಗಿದೆ. ಇನ್ನು ಟೆಸ್ಲಾ ಕಾರುಗಳಿಗೆ ಹೋಲಿಸಿದ್ರೆ BYD ಕಾರುಗಳ ರೇಟ್ ಕೂಡ ತುಂಬಾ ಕಮ್ಮಿ ಇರೋದೇ ಈ ಸಕ್ಸಸ್ಗೆ ಮುಖ್ಯ ಕಾರಣ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರಕ್ಕೆ ಬೂಸ್ಟ್ ಕೊಡೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದೊಡ್ಡ ಹೆಜ್ಜೆ ಇಟ್ಟಿದೆ. 22 ಹೊಸ ಪ್ರಪೋಸಲ್ಗಳಿಗೆ ಅನುಮೋದನೆ ಕೊಟ್ಟಿದೆ. ಸ್ಯಾಮ್ಸಂಗ್, ಫಾಕ್ಸ್ಕಾನ್, ಟಾಟಾ ಎಲೆಕ್ಟ್ರಾನಿಕ್ಸ್, ಡಿಕ್ಸನ್ ಟೆಕ್ನಾಲಜೀಸ್ ಸೇರಿದ ಹಾಗೆ ವಿವಿಧ ಕಂಪನಿಗಳ 22 ಪ್ರಪೋಸಲ್ಗೆ ಕೇಂದ್ರ ಸರ್ಕಾರ ಓಕೆ ಮಾಡಿದೆ. 42,000 ಕೋಟಿ ರೂಪಾಯಿ ಟೋಟಲ್ ವ್ಯಾಲ್ಯೂಯೇಷನ್ ಈ ಪ್ರಾಜೆಕ್ಟ್ಗಳದ್ದು ಅಂತ ಹೇಳಲಾಗ್ತಿದೆ. ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ECMS ಅಡಿಯಲ್ಲಿ ಈ ಇನ್ವೆಸ್ಟ್ಮೆಂಟ್ ಹರಿದು ಬರುತ್ತೆ. ಇದರಿಂದ ದೇಸಿ ಉತ್ಪಾದನೆ ಮುಂದಿನ ವರ್ಷಗಳಲ್ಲಿ 2.6 ಲಕ್ಷ ಕೋಟಿ ರೂಪಾಯಿಗಳಾಗೋ ನಿರೀಕ್ಷೆ ಇದೆ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ. ಜೊತೆಗೆ ಆಮದಿನ ಮೇಲಿನ ಅವಲಂಬನೆ ಕೂಡ ಕಮ್ಮಿ ಆಗುತ್ತೆ ಅಂತ ಸರ್ಕಾರ ಹೇಳಿದೆ. ಇತ್ತೀಚೆಗಷ್ಟೇ ಸರ್ಕಾರ 5,500 ಕೋಟಿ ರೂಪಾಯಿನ 7 ಯೋಜನೆ ಮತ್ತು 7,172 ಕೋಟಿ ರೂಪಾಯಿನ 17 ಪ್ರಪೋಸಲ್ಗಳಿಗೆ ಅನುಮೋದನೆ ಕೊಟ್ಟಿತ್ತು. ಈಗ ಮತ್ತೆ ಹೊಸ ಪ್ರಪೋಸಲ್ಗಳಿಗೆ ಅಪ್ರೂವಲ್ ಕೊಡಲಾಗಿದೆ. ಇನ್ನು ಭಾರತದ ಟೆಕ್ ಕ್ಷೇತ್ರಗಳಲ್ಲಿ ನೇಮಕಾತಿ ಫುಲ್ ಡೌನ್ ಆಗಿದೆ. ಉದ್ಯೋಗಾವಕಾಶ ಕಳೆದ 5 ವರ್ಷಗಳಲ್ಲೇ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ. 2025ರಲ್ಲೂ ಕೂಡ ಸರಿಯಾಗಿ ನೇಮಕಾತಿ ಆಗಿಲ್ಲ. ಡಿಮಾಂಡ್ ಕೂಡ ಕಮ್ಮಿ ಆಗ್ತಿದೆ. ಎಕ್ಸ್ಫೆನೋ ಅನ್ನೋ ಸಂಸ್ಥೆಯ ವರದಿ ಪ್ರಕಾರ ಈ ವರ್ಷದ ಜನವರಿ ತಿಂಗಳ ಹೊತ್ತಿಗೆ ಟೆಕ್ ಕ್ಷೇತ್ರದಲ್ಲಿ ಬರೀ 1,03,000 ಹುದ್ದೆಗಳು ಮಾತ್ರ ಆಕ್ಟಿವ್ ಇವೆ. ಕಳೆದ ವರ್ಷದ ಇದೇ ತಿಂಗಳಿಗೆ ಹೋಲಿಸಿದ್ರೆ ಬರೋಬ್ಬರಿ 24% ಕುಸಿತ ಆಗಿದೆ. ಅಮೆರಿಕ ಮತ್ತು ಯುರೋಪ್ನ ಕಂಪನಿಗಳು ಟೆಕ್ನಾಲಜಿ ಮೇಲೆ ಖರ್ಚು ಮಾಡೋದನ್ನ ಕಮ್ಮಿ ಮಾಡಿವೆ. ಜನರ ಮೇಲಿನ ಅವಲಂಬನೆ ಕಮ್ಮಿ ಮಾಡಿ AI ಕಡೆಗೆ ಫೋಕಸ್ ಮಾಡ್ತಿದ್ದಾರೆ. ಹೀಗಾಗಿ ಟೆಕ್ ಕ್ಷೇತ್ರದಲ್ಲಿ ನೇಮಕಾತಿ ಡೌನ್ ಆಗ್ತಿದೆ. ಇನ್ನು ಭಾರತದ ಷೇರುಪೇಟೆಯಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ದೊಡ್ಡ ದಾಖಲೆ ಮಾಡಿದ್ದಾರೆ. 2025ರ ಹಣಕಾಸು ವರ್ಷದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ IPO ಮಾರ್ಕೆಟ್ನಲ್ಲಿ ಬರೋಬ್ಬರಿ 34,840 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಇದು ಸಾರ್ವಕಾಲಿಕ ದಾಖಲೆ. ಇನ್ನು ಜಾಗತಿಕ ಬ್ರೋಕರೇಜ್ ಸಂಸ್ಥೆ ಜೆಫ್ರೀಸ್ ಭಾರತದ ವಿದ್ಯುತ್ ವಲಯದ ಷೇರುಗಳು 2026ರಲ್ಲಿ ಏರಿಕೆ ಕಾಣಲಿವೆ ಅಂತ ಹೇಳಿದೆ. NTPC ಮತ್ತು JSW ಎನರ್ಜಿ ಕಂಪನಿಗಳನ್ನ ಪವರ್ ಸೆಕ್ಟರ್ನಲ್ಲಿ ಟಾಪ್ ಅಂತ ಲಿಸ್ಟ್ ಮಾಡಿದೆ. ಈ 2 ಕಂಪನಿಗಳು ಹೊಸ ಪವರ್ ಪ್ರಾಜೆಕ್ಟ್ಸ್ ಅಲ್ಲಿ ಹೂಡಿಕೆ ಮಾಡ್ತಿವೆ. ಹಲವು ಒಪ್ಪಂದಗಳನ್ನು ಮಾಡಿಕೊಂಡಿವೆ. ಹೀಗಾಗಿ 2 ಕಂಪನಿಗಳ ಷೇರುಗಳು ಹೂಡಿಕೆದಾರರಿಗೆ 2026ರಲ್ಲಿ ಒಳ್ಳೆ ಲಾಭ ತಂದುಕೊಡೋ ಸಾಧ್ಯತೆ ಇದೆ ಅಂತ ಜೆಫ್ರೀಸ್
ಮುನ್ಸೂಚನೆ ಕೊಟ್ಟಿದೆ. ಹೀಗಾಗಿನೇ ಜನವರಿ 2ರ ಮಾರ್ಕೆಟ್ ವಹಿವಾಟಿನಲ್ಲಿ NTPC ಮತ್ತು JSW ಶೇರುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ಇನ್ನು TVS ಕಂಪನಿಯ ವಾಹನಗಳ ಮಾರಾಟ ಡಿಸೆಂಬರ್ ತಿಂಗಳಲ್ಲಿ ದಾಖಲೆ ಬರೆದಿದೆ. ಒಟ್ಟು 4,81,000 ವಾಹನಗಳ ಸೇಲ್ ಆಗಿದೆ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಸಲ ಸೇಲ್ಸ್ ಬರೋಬ್ಬರಿ 50% ಜಂಪ್ ಆಗಿದೆ. ಲಾಸ್ಟ್ ಇಯರ್ ನಂಬರ್ ನೋಡಿದ್ರೆ ಡಿಸೆಂಬರ್ನಲ್ಲಿ 3,21,000 ಗಾಡಿಗಳು ಸೇಲ್ ಆಗಿದ್ವು. ಲೋಕಲ್ ಮಾರ್ಕೆಟ್ ಅಲ್ಲಿ 36% ಸೇಲ್ಸ್ ಜಾಸ್ತಿ ಆಗಿದೆ. ಇನ್ನು ಕಂಪನಿಯ ಗ್ಲೋಬಲ್ ಬಿಸ್ನೆಸ್ ನಲ್ಲೂ ಕೂಡ ಬೇರೆ ಕಡೆ ಇರುವಂತಹ ಇವರ ಬಿಸ್ನೆಸ್ ನಲ್ಲೂ ಕೂಡ 40% ಗ್ರೋತ್ ಆಗಿರೋದು ಕಂಡುಬಂದಿದೆ. ಇದರೊಂದಿಗೆ ಬೇರೆ ಆಟೋಮೊಬೈಲ್ ಕಂಪನಿಗಳು ಕೂಡ ಒಳ್ಳೆ ಗ್ರೋತ್ ಕಂಡಿವೆ. ಹೀರೋ ಮೋಟೋಕಾರ್ಪ್ ಡಿಸೆಂಬರ್ ತಿಂಗಳಲ್ಲಿ ಒಟ್ಟು 4.56 ಲಕ್ಷ ಯೂನಿಟ್ಗಳನ್ನ ಮಾರಾಟ ಮಾಡಿದೆ, 40% ರೈಸ್. ಇನ್ನು ಬಜಾಜ್ ಆಟೋ ಇವರು ಕೂಡ 3,69,809 ವಾಹನಗಳನ್ನ ಸೇಲ್ ಮಾಡಿದ್ದಾರೆ. ಇದು 14% ಇನ್ಕ್ರೀಸ್ ಆಗಿದೆ. ಹಾಗೆ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ನಲ್ಲಿ 14% ರೈಸ್ ಆಗಿ 50,000 ಯೂನಿಟ್ಸ್ ಸೇಲ್ ಆಗಿವೆ. ಹ್ಯುಂಡೈ ಮೋಟಾರ್ಸ್ ಇಂಡಿಯಾ 6.6% ಗ್ರೋತ್ ಕಂಡಿದೆ, 58,000ಕ್ಕೂ ಅಧಿಕ ವಾಹನಗಳನ್ನು ಮಾರಾಟ ಮಾಡಿದ್ದಾರೆ. ಮಾರುತಿ ಸುಜುಕಿ 2.2 ಲಕ್ಷ ಯೂನಿಟ್ಗಳನ್ನು ಸೇಲ್ ಮಾಡಿದೆ, 22% ರೈಸ್. ರಾಯಲ್ ಎನ್ಫೀಲ್ಡ್ 1.03 ಲಕ್ಷ ಯೂನಿಟ್ಗಳನ್ನು ಸೇಲ್ ಮಾಡಿದೆ, 30% ರೈಸ್ ಇದು. ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ 25% ಜಂಪ್ ಆಗಿದೆ, 42,508 ಯೂನಿಟ್ ಸೇಲ್ ಆಗಿವೆ. ಅಶೋಕ್ ಲೇಲ್ಯಾಂಡ್ ವಾಹನಗಳ ಮಾರಾಟ 21,533 ಯೂನಿಟ್ಗೆ ತಲುಪಿದೆ, ಅಂದ್ರೆ ಅವ್ರದ್ದು 27% ರೈಸ್ ಆಗಿದೆ. ಇನ್ನು ದೇಶದ ಪ್ರಮುಖ ಬ್ಯಾಂಕ್ ಆಗಿರೋ ಬ್ಯಾಂಕ್ ಆಫ್ ಇಂಡಿಯಾ ತನ್ನ Q3 ಬಿಸಿನೆಸ್ ಡೇಟಾ ರಿಲೀಸ್ ಮಾಡಿದೆ. ಬ್ಯಾಂಕ್ನ ಒಟ್ಟು ಗ್ಲೋಬಲ್ ಬಿಸಿನೆಸ್ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 12.50% ಜಾಸ್ತಿಯಾಗಿ 12.27 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಇದರಲ್ಲಿ ಬ್ಯಾಂಕ್ ಡೆಪಾಸಿಟ್ 8.87 ಲಕ್ಷ ಕೋಟಿ ರೂಪಾಯಿನಷ್ಟಿದ್ದು ಈ ವರ್ಷ 11.64% ರೈಸ್ ಆಗಿದೆ. ಇನ್ನು ಬ್ಯಾಂಕ್ ಕೊಟ್ಟಿರೋ ಸಾಲದ ಕಡೆಗೆ ನೋಡಿದ್ರೆ 13.55% ಹೆಚ್ಚಾಗಿ 7.39 ಲಕ್ಷ ಕೋಟಿ ರೂಪಾಯಿಗೆ ಮುಟ್ಟಿದೆ. ಡೊಮೆಸ್ಟಿಕ್ ಲೋನ್ ಅಂದ್ರೆ ಭಾರತದಲ್ಲಿ ಕೊಟ್ಟ ಸಾಲದಲ್ಲೇ 15% ಗ್ರೋತ್ ಆಗಿದ್ದು 6.28 ಲಕ್ಷ ಕೋಟಿಗೆ ರೀಚ್ ಆಗಿದೆ. ಒಟ್ಟಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ 2025ರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ್ವಲ್ಲ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್, ಸ್ಪೆಷಲ್ ವಿಡಿಯೋಸ್, ವೀಕ್ಲಿ ಸ್ಪೆಷಲ್ ಬಿಸ್ನೆಸ್ ಬುಲೆಟಿನ್, ಬಿಸ್ ನ್ಯೂಸ್, ಕರೆಂಟ್ ಪವರ್ ಎಲ್ಲ ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.